ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೊ ನೀವು ಏನು ನೋಡ್ತಾ ಇದ್ದೀರಾ, ಇದೇನೆ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್, ಅನಂತಪುರ. ಇಲ್ಲೇ ಮೊಸಳೆ ವಾಸವಾಗಿರೋದು. ಹಿಂದೆ ಒಂದು ಮೊಸಳೆ ತೀರ್ಕೊಂತು, ಅದಾದ ಒಂದು ವರ್ಷದೊಳಗಡೆ ಇನ್ನೊಂದು ಮೊಸಳೆ ಬಂದು ಸೇರಿದೆ. ನಾನು ಪ್ರೀವಿಯಸ್ ಟೈಮ್ ಅಂದರೆ ಒಂದು 10 ಇಯರ್ಸ್ ಬ್ಯಾಕ್ ಬಂದಿದ್ದಾಗ ಏನಾಗಿತ್ತು ಅಂದರೆ, ಸಂಜೆ ಬಂದಿದ್ದೆ. ಈಗ ದೇವಸ್ಥಾನ ಕಾಣಿಸ್ತಾ ಇದ್ದೀರಲ್ಲ ನಿಮಗೆ, ಅದರ ಹತ್ರ ಸ್ವಲ್ಪ ಇನ್ನೂ ವಾಟರ್ ಇಷ್ಟೊಂದು ಫಿಲ್ ಆಗಿರಲಿಲ್ಲ. ಸ್ವಲ್ಪ ಸ್ಯಾಂಡ್ ಸಾಯಿಲ್ ಎಕ್ಸ್ಪೋಸ್ ಆಗಿತ್ತು. ಮೊಸಳೆ ಬಂದು ಆ ಸ್ಯಾಂಡ್ ಬ್ಯಾಂಕ್ ಮೇಲೆ ರೆಸ್ಟ್ ಮಾಡಿ ಬಾಯಿನ ಅದು ಓಪನ್ ಮಾಡುತ್ತೆ ನೋಡಿ ಮೊಸಳೆಗಳು. ಅದು ಹೀಟ್ ಆದರೆ ಕೂಲ್ ಮಾಡ್ಕೊಳ್ಳೋಕ್ಕೆ ದೇಹನ, ಆ ಥರ ಬಾಯಿನ ಓಪನ್ ಮಾಡಿ ಇತ್ತು. ಸೊ ಚೆನ್ನಾಗಿ ನಮಗೆ ಮೊಸಳೆ ದರ್ಶನ ಆಗಿತ್ತು. ಹ್ಯಾಪಿ ಅಂದರೆ ಹೇಳ್ತಾರೆ ಮೊಸಳೆ ದರ್ಶನ ಆದರೆ ಒಳ್ಳೆಯದು ಅಂತ ಇಲ್ಲಿ ಹೇಳ್ತಾರೆ. ಆ್ಯಕ್ಚುಲಿ ಎಲ್ಲ ಸತಿನೂ ಕಾಣಲ್ಲ. ಈಗ ನಾವು ಈ ಸತಿ ಬಂದಿದ್ದೀವಿ, ಮೊಸಳೆ ದರ್ಶನ ಆಗ್ತಾಯಿಲ್ಲ. ನನ್ನ ಫ್ರೆಂಡ್ಸ್ ಜೊತೆ ನನ್ನ ಇಬ್ಬರು ಫ್ರೆಂಡ್ಸ್ ಬಂದಿದ್ದಾರೆ, ಅದರಿಂದ ಹೇಳಿದೆ. ಸೊ ದಾಸೋಹ ಇತ್ತು, ನಾವು ದಾಸೋಹ ಮುಗಿಸ್ಕೊಂಡು ಇಲ್ಲಿ ದೇವಸ್ಥಾನ. ನಾನು ನಿಮಗೆ ಏನೋ ಒಂದು ಪಾಯಿಂಟ್ ಇಲ್ಲಿದೆ, ತೋರಿಸ್ಬಿಡ್ತೀನಿ. ಆದರೆ ನೋಡಿ, ಅಲ್ಲಿ ಒಂದು ಲಾಸ್ಟಲ್ಲಿ ಒಂದು ಕಾರ್ನರಲ್ಲಿ ಒಂದು ವೈಟ್ ಪೋಡಿಯಮ್ಮು, ಅದ್ರ ಪಕ್ಕ ಒಂದು ಗೇಟ್ ಥರ ಹಾಕಿದ್ದಾರೆ. ಗೇಟ್ ಹಾಕಿ ಒಂದು ದೀಪದ ಕಂಬದ ಸಿಂಬಲ್ ಇದೆ ಅಲ್ಲಿ. ಅಲ್ಲಿ ಮೂಲಕ ಇಲ್ಲಿ ಅನಂತ ಪದ್ಮನಾಭ ಸ್ವಾಮಿ ತಿರುವನಂತಪುರಂಗೆ ಹೊರಟೋದ್ರು ಅಂತ ಇಲ್ಲಿ ಕತೆ ಇದೆ. ಅದನ್ನು ಅವರು ತಮ್ಮಡಪ್ಪನ ಕೇಳಿದ್ರು, ಅಂದರೆ ಪೂಜಾರಿಗಳನ್ನ ಕೇಳಿದ್ರೆ ಅದನ್ನು ಹೇಳ್ತಾರೆ, ಅವರು ಮೆನ್ಷನ್ ಮಾಡ್ತಾರೆ. ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ದೇವರು ಕೂತಿರೋ ಮೂರ್ತಿ ಇಲ್ಲಿರೋದು, ಅನಂತ ಪದ್ಮನಾಭ ಸ್ವಾಮಿ ಮಲಗಿರೋದಲ್ಲ, ಕುಳಿತಿರುವಂಥ ಮೂರ್ತಿ ಇಲ್ಲಿರೋದು. ನಾನು ಲಾಸ್ಟ್ ಟೈಮು ಫುಲ್ ಸಂಜೆ ಹೊತ್ತಲ್ಲಿ ಅಷ್ಟೊಂದು ಕತ್ಲಲ್ಲಿ ಗಮನಿಸೋಕ್ಕಾಗಿರಲಿಲ್ಲ. ಬಟ್ ಈ ಸತಿ ನೋಡಿದೆ, ನಾನು ಕರೆಕ್ಟಾಗಿ ನೋಡಿದ್ದು ಅನಂತ ಪದ್ಮನಾಭ ಸ್ವಾಮಿ ಕುಳಿತಿರುವಂಥ ಸ್ಥಿತಿಯಲ್ಲಿ ನಿಮಗೆ ಇಲ್ಲಿ ಕಾಣಸಿಗುತ್ತೆ. ಸೊ ದಟ್ಸ್ ಆಲ್. ಐ ಆಮ್ ರಿಯಲಿ ಹ್ಯಾಪಿ ದ್ಯಾಟ್ ಐ ವಾಸ್ ಏಬಲ್ ಟು ಕವರ್. ನನ್ನ ಫ್ರೆಂಡ್ಸ್ಗೆ ನಾನು ರಿಯಲಿ ಥ್ಯಾಂಕ್ಸ್ ಹೇಳಬೇಕು. ಇಟ್ಸ್ ರಿಯಲಿ ನೈಸ್ ಪ್ಲೇಸ್. ಥ್ಯಾಂಕ್ ಯು.